ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ದಿವ್ಯೇಶ್ ಶ್ರೀದಾಸ್. ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿಯಲ್ಲಿ ಇವತ್ತು ನಾನಿದ್ದೇನೆ. ಸೊ ಎಜುಕೇಷನ್ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೆ ಎಲ್ಲ ವಿದ್ಯಾರ್ಥಿಗಳಲ್ಲೂ ಕಾಡುವಂಥ ಒಂದೇ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಅಂತ ಹೇಳಿ. ಸೊ ಡಾಕ್ಟರ್ ಮನಮೋಹನ್ ಸಿಂಗ್ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ತನ್ನ ಅಂಡರಲ್ಲಿ ಬರುವಂಥ ಎಲ್ಲ ಕಾಲೇಜು ವಿದ್ಯಾರ್ಥಿಗಳಿಗೂ ಕೂಡ ಮೆಗಾ ಜಾಬ್ ಫೇರ್ 2026ನ ಇಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಸೊ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಇದು ಒಂದು ರೀತಿ ಒಳ್ಳೆಯ ಅವಕಾಶ ಆಗಿದೆ. ಸೊ ಯಾವೆಲ್ಲ ಸೆಕ್ಟರ್ಸ್ ಇಲ್ಲಿಗೆ ಬಂದಿದೆ, ಜೊತೆಗೆ ಯಾವೆಲ್ಲ ಕಂಪನಿಗಳು ಇಲ್ಲಿ ಬಂದಿದೆ, ವಿದ್ಯಾರ್ಥಿಗಳು ಜಾಬ್ ಆಪರ್ಚುನಿಟೀಸ್ನ ಯಾವ ರೀತಿಯಾಗಿ ಪಡೆದುಕೊಳ್ಳಬಹುದು, ಈ ಎಲ್ಲದರ ಕುರಿತಂತೆ ನೋಡ್ಕೊಂಡು ಬರೋಣ ಬನ್ನಿ. This particular job fair is actually shows the commitment of our Vice Chancellor, because it is his innovation, it is innovative idea which has come forward, and it's basically sir wanted to provide lot of opportunities for the young graduates and also to strengthen the academy and industry collaboration. This particular job fair has come forward. I'm sure that this is going to provide a lot of career opportunities for all the young graduates who are here with us. Today I am inaugurated very important mega job event in City University. Honorable Vice Chancellor has organized a very inspiring and supporting program for the students. ಇಂಥ ಒಂದು ಕೌಶಲ್ಯಾಧಾರಿತ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಿಸಬೇಕು, ಅವರಿಗೆ ಕೌಶಲ್ಯಾಧಾರಿತ ಶಿಕ್ಷಣದ ಅರಿವನ್ನು ಮೂಡಿಸ್ಲಿಕ್ಕೋಸ್ಕರ ಇವತ್ತು ಬೇರೆ ಬೇರೆ ಇಂಡಸ್ಟ್ರಿಗಳನ್ನು ಇಲ್ಲಿಗೆ ಕರೆಸಿ ಅವರಿಗೆ ಎಕ್ಸ್ಪೋಜರನ್ನು ಕೊಡಿಸಿ ಅವರಿಗೆ ಅದರಲ್ಲಿ ಪಾರ್ಟನ್ನು ತಗೊಂಡು ಅವರು ತಮ್ಮ ವೃತ್ತಿಯಲ್ಲಿ ಮುಂದೆ ಆಲೋಚಿಸ್ತಕ್ಕಂಥ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ವಿಶ್ವವಿದ್ಯಾನಿಲಯ ದೊಡ್ಡ ಒಂದು ಕೆಲಸವನ್ನು ಮಾಡಿದೆ. ಹಾಗಾಗಿ ಟುಡೇ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಈಸ್ ಆಲ್ಸೋ ಟೇಕನ್ ದಿ ಲಾಟ್ ಆಫ್ ಇನಿಷಿಯೇಟಿವ್ ಇನ್ ಗಿವಿಂಗ್ ಎ ಸಾಫ್ಟ್ ಸ್ಕಿಲ್ courses. That skill courses is going to help for the students' learning process, and they are getting the global exposure and employability skills, digital skills, cyber security skills. All these skills are going to help them in future. Along with the core subject, they can read some soft skills course for going to help them for their career. Recently, the Government of Karnataka and the industries partnership. So C2C campus, C2C summit we are organized in Bangalore to create awareness among the students and the faculty and the university, among the academicians, researchers, vice chancellors, to create this kind of a floor. What the Professor Ramesh has been brought the new avenue and the new kind of a initiative, that I am insisting all the vice chancellors to go for this kind of things. The students are going to be benefited out of this kind of event. So definitely this will help the students' career, and they can keep ready themselves for the future, ready for the jobs. Dr. Manmohan Singh, Bangalore City University
ರೈಟ್. ಇಲ್ಲಿ ಮಾಡ್ತಿರೋದು ಏನು ಅಂತ ಹೇಳಿದ್ರೆ ಜಾಬ್ ಫೇರ್, ಮೆಗಾ ಜಾಬ್ ಫೇರ್. ನಾನು ಡಾಕ್ಟರ್ ಅಬ್ದುಲ್ ಖಾದಿರ್ ಅಂತ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ ಇದೇ ಯೂನಿವರ್ಸಿಟಿಯಿಂದ. ಇದು ಯಾಕೆ ಬಂತು ನಮಗೆ ಯೋಚನೆ ಅಂತ ಹೇಳಿದ್ರೆ, ಒಂದು ಕಡೆ ಸ್ಕಿಲ್ ಇಂಪ್ರೂವ್ ಮಾಡಬೇಕು, ಇನ್ನೊಂದು ಕಡೆ ಮಕ್ಕಳಿಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ. ಯಾಕಂದರೆ ಜನರು ಓದೋಕ್ಕೆ ಯಾಕೆ ಇಷ್ಟಪಡ್ತಾ ಇಲ್ಲ ಇವತ್ತಂದರೆ, ಏನು ಓದಿದ್ರು ಏನು ಯೂಸ್ ಇಲ್ಲ ಅನ್ನೋ ಒಂದು ಕೆಟ್ಟ ಯೋಚನೆ ಮನಗಳಲ್ಲಿ ಬಂದುಬಿಟ್ಟಿದೆ. ಈ ಹೊಸ ಜನ್ರೇಷನ್ ಜನಗಳಲ್ಲಿ ನಾವು ಏನು ಮಾಡ್ಲಿಕ್ಕಂದ್ರೆ ನಮ್ಮ ಹತ್ರ ಅದು ಇದೆ ಅಂದ್ಬಿಟ್ಟು ಮೈಗಳತನ ಜಾಸ್ತಿ ಆಗಿದೆ. ಆ ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಯೋಚನೆ ಬರ್ತಾ ಇಲ್ಲ. ಅದು ಒಂದು. ಆಮೇಲೆ ಕರಿಕ್ಯುಲಮಲ್ಲಿ ಏನೂ ಇಲ್ಲ, ಇದು ನಮಗೆ ನಾಳೆ ಯೂಸ್ ಆಗಲ್ಲ, ನಾವು ಹೊರಗಡೆ ಹೋದಾಗ ಏನೂ ಆಗಲ್ಲ ಅನ್ನೋದು ಕೆಟ್ಟ ಯೋಚನೆ ಕೂಡ ಇದೆ. ಬಟ್ ಅವರಿಗೆ ಈ ಶಿಕ್ಷಣ ಎಜುಕೇಷನ್ನು ನಮಗೆ ಫಸ್ಟ್ ಡಿಸಿಪ್ಲಿನ್ ಕಲಿಸುತ್ತೆ, ನಮಗೆ ಜೀವನ ಯಾವ ಥರ ಮಾಡಬೇಕು ಅಂತ ಕಲಿಸುತ್ತೆ, ಆಮೇಲೆ ಜಾಬು ಕೊಡಿಸುತ್ತೆ. ಇವಾಗ ನಮ್ಮ ಡೈನಮಿಕ್ ವೈಸ್ ಚಾನ್ಸ್ಲರ್ ಅವರು ಒಂದು ಇನಿಷಿಯೇಷನ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ಕಿಲ್ ಮತ್ತು ಎಂಪ್ಲಾಯ್ಮೆಂಟ್ನ ಯಾವ ಥರ ಕ್ಲಬ್ ಮಾಡಿಬಿಟ್ಟು ಹುಡುಗರಿಗೆ ಜೀವನ ಮಾಡಿಸ್ಬೇಕು. ಯಾಕಂದರೆ ಈ ಯೂನಿವರ್ಸಿಟಿಯಲ್ಲಿ ಓದ್ತಕ್ಕಂಥ ಮಕ್ಕಳು, ಬಡ ಮಕ್ಕಳು ಜಾಸ್ತಿ ಇದ್ದಾರೆ. ಅವರಿಗೆ ಒಂದು ತಿಂಗಳಿಗೆ ಒಂದು 30,000 ರೂಪಾಯಿ ಸಂಬಳ ಬಂತು ಅಂದರೆ ಇದರಿಂದ ಇನ್ನೂ ಹೊಸ ಜನರೇಷನ್ ಇನ್ಸ್ಪೈರ್ ಆಗ್ತಾರೆ ಅಂತ. ಮಾಲಿನಿ, ರೆಪ್ರೆಸೆಂಟಿಂಗ್ ಆಚಾರ್ಯ ಇನ್ಸ್ಟಿಟ್ಯೂಟ್ಸ್ ಆಸ್ ಡಿರೆಕ್ಟರ್ ಪ್ಲೇಸ್ಮೆಂಟ್ಸ್. ಇವತ್ತು ನಾವೆಲ್ಲ ಸೇರಿ ಒಂದು ಜಾಬ್ ಫೇರ್ ಅನ್ನೋದು ಮಾಡ್ತಾ ಇದ್ದೀವಿ. ಆ್ಯಂಡ್ ಮೋರೋವರ್ ವಿ ಹ್ಯಾವ್ ಅರೌಂಡ್ 150 to 200 companies registered today across the disciplines. And it is a very good opportunity for students to be a part of this event, where under the initiative and the leadership of our Dr. Manmohan Singh, Bangalore City University Vice Chancellor B. Ramesh sir. And we are happy to be a part of this initiative. And today I think most of them will get benefited. Though the companies with technical role, non-technical role, it makes a lot of sense where the students need to have such an opportunity of late. Illi ivaga ellaru ಏನು ಹೇಳ್ತಾರೆ ಅಂದರೆ, there is no opportunity, there is no jobs available. ಅದೆಲ್ಲ ಸುಳ್ಳು. ಜಾಬ್ಸ್ ತುಂಬ ಇದೆ, ಬಟ್ ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ಸೊ ವಿ ನೀಡ್ ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹು ಶೋ ಇಂಟ್ರೆಸ್ಟ್ ಇನ್ ದಿಸ್ ಆ್ಯಂಡ್ ಟೇಕ್ ಆಕ್ಟಿವ್ ಪಾರ್ಟಿಸಿಪೇಷನ್ ಇನ್ ದಿಸ್ ಇನಿಷಿಯೇಟಿವ್. And I'm happy we have a good turnover here with as many students who've been a part of this initiative. In this 175 plus companies, ನಮ್ಮಲ್ಲಿ ಇವತ್ತು 15,000 ಪ್ಲಸ್ ಜಾಬ್ ಓಪನಿಂಗ್ಸೇ ಇದೆ. ಸೊ ಈವನ್ ಇಫ್ 5,000 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಈ 15,000 ಜಾಬ್ ಓಪನಿಂಗ್ಸ್ ಇಂದು ಸೊ ಅವ್ರಿಗೆ ಖಂಡಿತ ಚಾನ್ಸಸ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲೇ ಈ ಇವೆಂಟ್ನ ಮಾಡ್ತಿರೋದು. ಸೊ ಟಾಕಿಂಗ್ ಅಬೌಟ್ ದ ಯೂನಿವರ್ಸಿಟಿ ಆ್ಯಂಡ್ ದ ಮ್ಯಾನೇಜ್ಮೆಂಟ್, ದೇ ಆರ್ ಟೋಟ್ಲಿ ಸ್ಟೂಡೆಂಟ್ ಫೋಕಸ್ಡ್ and their focus has always been outcome based education. So they wanted all their students, not only their students but all the students who are yet to get placed also wants to be getting placed. So ee initiative beri Bangalore City University ಗೆ ಮಾತ್ರ ಇಲ್ಲದೆ ಪಬ್ಲಿಕ್ಗೂ ಓಪನ್ ಮಾಡಿ, ಅಫಿಲಿಯೇಟ್ ಕಾಲೇಜಸ್ಗೂ ಓಪನ್ ಮಾಡಿ ಈ ಇವೆಂಟ್ನ ಇಷ್ಟು ಸಾವಿರ ಜನ ಬಂದು ಪಾರ್ಟಿಸಿಪೇಟ್ ಅಷ್ಟು ಮಾಡಿರೋದಕ್ಕೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿಗೆ ತುಂಬ ಥ್ಯಾಂಕ್ಸ್ and brilliant job. Looking forward for bigger editions in the coming years too. ಜಾಬ್ ಫೇರ್ ಅಟೆಂಡ್ ಮಾಡಕ್ಕೆ ಬಂದಿರುವಂತಹ ಒನ್ ಆಫ್ ದ ಸ್ಟೂಡೆಂಟ್ ಇವತ್ತು ನನ್ನ ಜೊತೆಗಿದ್ದಾರೆ. ಸೊ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಹಲೋ ಹಾಯ್, ನೇಮ್ ನವ್ಯ HM. ಓಕೆ, ಸೊ ಇವತ್ತು ಈ ರೀತಿಯಾದಂಥ ಒಂದು ಜಾಬ್ ಆಪರ್ಚುನಿಟಿನ ನಿಮ್ಮ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಆ್ಯಕ್ಚುಲಿ ಆರ್ಗನೈಸ್ ಮಾಡಿರೋದು ನಿಮಗೆ ಯಾವ ರೀತಿ ಹೆಲ್ಪ್ಫುಲ್ ಆಗ್ತಾ ಇದೆ? ಆ್ಯಕ್ಚುಲಿ ನಾನು ಪಿ ಜಿ ಸ್ಟೂಡೆಂಟ್ ಅನ್ನೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಜಾಬ್ ಫೇರ್ನ ನೋಡೋದಾದರೆ 150 ಪ್ಲಸ್ ಕಂಪನೀಸ್ ಬಂದಿದೆ ವೇರಿಯಸ್ ಸೆಕ್ಟರ್ಸಿಂದ. ಸೊ ಬರೀ ಪಿ ಜಿಗಂತಲ್ಲ, ಯು ಜಿ ಸ್ಟೂಡೆಂಟ್ಸ್ಗೂ ತುಂಬ ಹೆಲ್ಪ್ಫುಲ್ ಆಗಿದೆ. ಆ್ಯಂಡ್ ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗೆ ತುಂಬ ಪ್ರಾಮಿನೆನ್ಸ್ ಇರೋದ್ರಿಂದ ಈಗ ಬಂದಿರೋಂಥ ಜಾಬ್ ಫೇರ್ ತುಂಬ ನನಗೆ ಹೆಲ್ಪ್ಫುಲ್ ಆಗಿದೆ. ಸೊ ಏನಾದರೂ ಟ್ರೈನಿಂಗ್ ಪೀರಿಯಡ್ ಅಂತ ಏನಾದರೂ ಇತ್ತಾ ನಿಮಗೆ? ಈ ರೀತಿಯಾದಂತಹ ಟ್ರೈನಿಂಗನ್ನು ನೀಡಿದ್ರಾ? ಸ್ಟಾರ್ಟಿಂಗಲ್ಲಿ ಬಂದಾಗ ನೀವು ಬರೀ ಒಂದು ಕೋರ್ಸ್ಗಿಂತ ನೀವು ಅಪ್ಟ್ ಮಾಡಿರೋಕ್ಕಿಂತ ಸ್ಕಿಲ್ಸ್ ಕೋರ್ಸ್ ಒಂದಿರಲಿ ಪೇಪರ್ ಅಂತ ಟ್ರೈನಿಂಗ್ ಕೊಟ್ಟಿದ್ದಾರೆ, 1 month ಅರೌಂಡ್ ಕೊಟ್ಟಿದ್ದಾರೆ. ಸೊ ಅದು ಇವಾಗ ತುಂಬ ಹೆಲ್ಪ್ಫುಲ್ ಆಗಿದೆ ಜಾಬ್ ಫೇರ್ಗೆ. ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿನ ವೈಸ್ ಚಾನ್ಸಲರ್ ಆಗಿರುವಂತಹ ರಮೇಶ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಮಾತನಾಡೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಆ್ಯಕ್ಚುಲಿ ಪ್ರೆಸೆಂಟ್ಲಿ ಸಿಚುಯೇಷನ್ ಯಾವ ರೀತಿ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ, ಔಟ್ಪುಟ್ ಆಗುವಂಥ ಸ್ಟೂಡೆಂಟ್ಸ್ನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬಟ್ ಎಲ್ಲೋ ಒಂದು ಕಡೆ ಜಾಬ್ ಆಪರ್ಚುನಿಟೀಸ್ ಅಂತ ಬಂದಾಗ ಕಮ್ಮಿ ಆಗ್ತಾ ಇದೆ. ಅದರಲ್ಲೂ ಕೂಡ ನೀವು ಈ ರೀತಿ ಆಗಿರುವಂಥ ಒಂದು ಜಾಬ್ ಮೇಳ ಮಾಡ್ತಾ ಇರೋದು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ಅವಕಾಶ ಸಿಗ್ತಾ ಇದೆ, ಹಾಗೆ ಈ ಒಂದು ವಿನೂತನ ಪ್ಲಾನ್ ನಿಮಗೆ ಬಂದಿದ್ದು ಹೇಗೆ ಸರ್? ನಮಸ್ಕಾರ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇಂದು
ಒಂದು ಮೆಗಾ ಜಾಬ್ ಫೇರನ್ನು ಆಯೋಜಿಸಿದ್ದೀವಿ. ನಮ್ಮ ವಿಶ್ವವಿದ್ಯಾಲಯದ ಗುರಿ ಏನು ಅಂತಂದರೆ, ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಾತಿಯನ್ನು ಪಡೆತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅವರ ಎಂಪ್ಲಾಯಬಿಲಿಟಿ ಸ್ಕಿಲ್ಲನ್ನು ಎನ್ಹಾನ್ಸ್ಮೆಂಟ್ ಮಾಡೋದ್ರ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ. ಅವರು ಪದವಿಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಅವರ ರೆಗ್ಯುಲರ್ ಅಕಾಡೆಮಿಕ್ಸು ಕರಿಕ್ಯುಲಮ್ಸ್ ಏನು ಸ್ಟಡಿ ಮಾಡ್ತಾರೆ ಅದ್ರ ಜೊತೆಗೆ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟು, ಪ್ರೀ ಎಕ್ಸಾಮಿನೇಷನ್ ಕೋಚಿಂಗು, ಕೌನ್ಸಿಲಿಂಗು, ಮೆಂಟ್ರಿಂಗು, ಕೋಚಿಂಗ್ ಪ್ರೋಗ್ರಾಮ್ಸ್ಗಳನ್ನು ಸ್ಟ್ರೆಂಥನ್ ಮಾಡಿದ್ದೀವಿ. ಡೇ ಒನ್ನಿನಲ್ಲಿ ಅವರು ಪ್ರವೇಶಾತಿ ಪಡ್ಕೊಳ್ಳೋ ದಿನದಿಂದಲೇ ಅವರನ್ನು ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಅವರನ್ನು ನಾವು ಕರ್ಕೊಂಡು ಹೋಗ್ತೀವಿ. ಬೇರೆ ಬೇರೆ ತಜ್ಞರನ್ನು ಆಹ್ವಾನಿಸಿ, ಇಂಡಸ್ಟ್ರಿಗಳಿಂದಿರ್ಬೋದು, ಸರ್ಕಾರದಿಂದಿರ್ಬೋದು, ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಂದ ಇರ್ಬೋದು, ಅವರನ್ನು ಸಿದ್ಧತೆ ಮಾಡಿ ಆ ವರ್ಷದ ಕೊನೆಯಲ್ಲಿ ನಾವು ಮೆಗಾ ಜಾಬ್ ಫೇರನ್ನು ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾವು ಏನೇನು ಎಲ್ಲಿ ಜಾಬ್ ವೇಕೆನ್ಸೀಸ್ ಇದೆ, ಕಂಪನೀಸ್ಗಳಿರ್ಬೋದು, ಬ್ಯಾಂಕಿಂಗ್ ಇರ್ಬೋದು, ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ಗಳಿರ್ಬೋದು, ಎಲ್ಲ ಆರ್ಗನೈಸೇಷನ್ಸನ್ನು ಕೂಡ ವಿಶ್ವವಿದ್ಯಾಲಯಕ್ಕೆ ಇವತ್ತು ಬಂದಿದ್ದಾವೆ. ಫೈನಲ್ ಇಯರ್ ಸ್ಟೂಡೆಂಟ್ಸು, UG ಮತ್ತು PGನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಈ ಜಾಬ್ ಫೇರ್ನಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೊಂಡು ಅವರೆಲ್ಲ ಇಂಟರ್ವ್ಯೂಸನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ವಿಶ್ವವಿದ್ಯಾಲಯದ ಗುರಿ ನಮ್ಮ ವಿದ್ಯಾರ್ಥಿಗಳಿಗೂ ಮತ್ತು ಕಾರ್ಪೊರೇಟ್ಸ್ಗಳಿಗೂ ಒಂದು ಬ್ರಿಡ್ಜ್ ಆಗಿ ವಿಶ್ವವಿದ್ಯಾಲಯ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಕ್ವಾಲಿಟಿ ಎಜುಕೇಷನ್ನು, ಟ್ರೈನಿಂಗ್ ಏನು ಬೇಕೋ ಅದನ್ನು ನಾವು ವಿಶ್ವವಿದ್ಯಾಲಯ ಫೆಸಿಲಿಟೇಟ್ ಮಾಡ್ತಾ ಇದೆ. ಓಕೆ ಸರ್, ಈಗ ಪರ್ಟಿಕ್ಯುಲರ್ ಆಗಿ ಮೆಗಾ ಜಾಬ್ ಫೇರ್ ಅಂತ ಬಂದಾಗ ಇಲ್ಲಿ ನೀವು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಅಥವಾ ಪ್ರಿಪ್ರೇಷನ್ಸ್ಗಳನ್ನ, ಟ್ರೈನಿಂಗ್ ಪೀರಿಯಡ್ ಹೇಗೆ ನಡೀತು ಸರ್? ಇದು ಇಡೀ ಸೆಮಿಸ್ಟರ್ ಟ್ರೈನಿಂಗ್ ಮಾಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಕಳೆದ 15 ದಿನಗಳಿಂದ ಕಾರ್ಪೊರೇಟ್ ರಿಕ್ವೈರ್ಮೆಂಟ್ಸ್ ಏನಿದೆ, ಫಾರ್ ಎಕ್ಸಾಂಪಲ್ ಹೌ ಟು ಪ್ರಿಪೇರ್ ದಿ ರೆಸ್ಯೂಮ್ಸ್ ಇರ್ಬೋದು, ಪ್ರೊಫೈಲ್ ಬಿಲ್ಡಿಂಗ್ ಇರ್ಬೋದು, ಹೌ ಟು ಅಟೆಂಡ್ ದಿ ಇಂಟರ್ವ್ಯೂ ಇರ್ಬೋದು, ಅದಾದಮೇಲೆ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಇರ್ಬೋದು, ಕಾರ್ಪೊರೇಟ್ ಕಮ್ಯುನಿಕೇಷನ್ಸ್ ಇರ್ಬೋದು. ಈ ಪ್ರಿಯಾರಿಟೈಸ್ಡ್ ಏರಿಯಾ ಆದಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ಸನ್ನು ಕರ್ಕೊಂಡು ಬಂದು, ವಿಶೇಷವಾಗಿ ಕಾರ್ಪೊರೇಟ್ ಎಕ್ಸ್ಪರ್ಟ್ಸನ್ನ ಕರ್ಕೊಂಡು ಬಂದು ನಾವು ಎಲ್ಲ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಟ್ರೈನಿಂಗ್ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದೀವಿ. ಅವರ ಟ್ರೇಡ್ ಸ್ಪೆಸಿಫಿಕ್, ಉದಾಹರಣೆಗೆ ಕಾಮರ್ಸ್ ಸ್ಟೂಡೆಂಟ್ಸ್ಗಳಿಗೆ ಎಲ್ಲಿ ಜಾಬ್ ಆಪರ್ಚುನಿಟೀಸ್ ಇತ್ತು ಆ ಥರದ ಟ್ರೈನಿಂಗ್ ಪ್ರೋಗ್ರಾಮ್ಸು, ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಎಲ್ಲಿ ಜಾಬ್ ಆಪರ್ಚುನಿಟೀಸು ಅವ್ರಿಗೆ ರಿಕ್ವೈರ್ ಇರೋವಂಥ ಟ್ರೈನಿಂಗ್ ಪ್ರೋಗ್ರಾಮ್ಸು, ಬೇಸಿಕ್ ಸೈನ್ಸು, ಸೋಷಿಯಲ್ ಸೈನ್ಸು, MSW ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ರಿಕ್ವೈರ್ಮೆಂಟ್ ಇರುವಂಥ ಟ್ರೈನಿಂಗನ್ನು ಮಾಡಿಸಿ ಅವರನ್ನು ಪ್ರಿಪೇರ್ ಮಾಡಿದ್ದೀವಿ. ಪ್ರಿಪೇರ್ ಮಾಡಿ ಇಂಟರ್ವ್ಯೂಗೆ ಕಳಿಸ್ತಾ ಇದ್ದೀವಿ. ಓಕೆ ಸರ್, ಇದು ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಅಂತ ಅಂದಾಗ ಅಂಡರ್ ಎಷ್ಟು ಕಾಲೇಜ್ ಬರುತ್ತೆ? ಸೊ ಎಷ್ಟು ಜನ ಸ್ಟೂಡೆಂಟ್ಸ್ ಈಗ ರಿಜಿಸ್ಟರ್ ಆಗಿದ್ದಾರೆ, ಎಷ್ಟು ಜನರಿಗೆ ಈ ಒಂದು ಅವಕಾಶ ಸಿಗಬಹುದು ಅನ್ನುವಂಥ ನಿರೀಕ್ಷೆ ನಿಮ್ಮಲ್ಲಿದೆ ಸರ್? ಈಗ ನಮಗೆ ಒಟ್ಟು 232 ನಮ್ಮ ಅಫಿಲಿಯೇಟೆಡ್ ಕಾಲೇಜಸ್ಸು, ಟೋಟಲ್ ಸ್ಟ್ರೆಂತ್ ಬಂದು 1,32,000 ನಮ್ಮ ಯೂನಿವರ್ಸಿಟಿಲಿರೋಂಥ ವಿದ್ಯಾರ್ಥಿಗಳ ಸಂಖ್ಯೆ. ಅದರಲ್ಲಿ ಫೈನಲ್ ಇಯರ್ನಲ್ಲಿ ಸುಮಾರು 25,000 ಸ್ಟೂಡೆಂಟ್ಸು ವ್ಯಾಸಂಗ ಮಾಡ್ತಿದ್ದಾರೆ. ಅದರಲ್ಲಿ ಇವತ್ತು ಸುಮಾರು ಒಂದು 6,000 ವಿದ್ಯಾರ್ಥಿಗಳು ಇವತ್ತು ಈ ಮೆಗಾ ಜಾಬ್ ಫೇರ್ನಲ್ಲಿ ಬಂದಿದ್ದಾರೆ. ಇದಕ್ಕೂ ಮೊದಲು ಆಯಾ ಕಾಲೇಜ್ಗಳಲ್ಲೇ ತುಂಬ ಕಾಲೇಜಲ್ಲಿ ಜಾಬ್ ಫೇರ್ ಅರೇಂಜ್ ಮಾಡಿದ್ದಾರೆ. ತುಂಬ ವಿದ್ಯಾರ್ಥಿಗಳಿಗಾಗಲೇ ಸೆಲೆಕ್ಷನ್ ಆಗಿದ್ದಾರೆ. ಇದು ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಕೇಂದ್ರೀಕೃತವಾಗಿ ನಮ್ಮ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ನಾವು ಆರ್ಗನೈಸ್ ಮಾಡಿದ್ದೀವಿ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಸ್ಪಂದಿಸಿದ್ದಾರೆ. ಮುಂದಿನ ವರ್ಷಗಳಲ್ಲಿ ಸುಮಾರು 10,000 ಜನನನ್ನು ನೆಕ್ಸ್ಟ್ ಇಯರ್ ಕರಿಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ಗಳಿಗೆ ತುಂಬ ಜನ, ಈಗ ನಮ್ಮ ಅನುಭವದ ಪ್ರಕಾರ ಇನ್ನು 40% ವಿದ್ಯಾರ್ಥಿಗಳು ನಮ್ಮ ಜಾಬ್ ಫೇರ್ ಕಡೆ ನಾವು ಎಷ್ಟು ಮೋಟಿವೇಟ್ ಮಾಡಿ ಇನ್ಸ್ಪೈರ್ ಮಾಡಿದ್ರು ಕೂಡ ಬರ್ತಿಲ್ಲ. ಅವ್ರಿಗೆ ಅವರದೇ ಆದಂಥ ಒಂದಷ್ಟು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ಗಳಿದೆ. ಕೆಲವರಿಗೆ ಬೇರೆ ಬೇರೆ ಏನೇನೋ ಪ್ರಿಯಾರಿಟೀಸ್ ಇದೆ. ಅವ್ರಿಗೆ ಮೆಂಟ್ರಿಂಗು ಮತ್ತು ಕೌನ್ಸಿಲಿಂಗ್ ಸೆಷನ್ಸ್ ಎಲ್ಲ ಮಾಡ್ತಿದ್ದೀವಿ ಈ ವರ್ಷದಿಂದ. ಎಲ್ಲ ವಿದ್ಯಾರ್ಥಿಗಳನ್ನೂ ಕೂಡ ನಮ್ಮ ಜಾಬ್ ಮೇಳದ ಕಡೆ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಿ ಬರೀ ಸೆಂಟ್ರಲೈಸ್ಡ್ ಅಲ್ಲ, ಡಿಸೆಂಟ್ರಲೈಸ್ಡ್ ರೆಕ್ರೂಟ್ಮೆಂಟ್ ಸಿಸ್ಟಮನ್ನು, ಕ್ಯಾಂಪಸ್ ಇಂಟರ್ವ್ಯೂ ಸಿಸ್ಟಮನ್ನು ಕೂಡ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಆಯಾ ಕಾಲೇಜ್ ಲೆವೆಲಲ್ಲಿ ಮತ್ತು ವಿಶ್ವವಿದ್ಯಾಲಯದ ಲೆವೆಲಲ್ಲಿ. ಸೊ ಬಹುಶಃ ಮುಂದಿನ ವರ್ಷಗಳಲ್ಲಿ 50% ಫೈನಲ್ ಇಯರ್ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯದ ಹಂತದಲ್ಲೇ ಅವ್ರಿಗೆ ಜಾಬ್ಗೆ ಕನೆಕ್ಟ್ ಮಾಡುವಂಥ ಒಂದು ಪ್ಲ್ಯಾನನ್ನು ನಾವು ಇಟ್ಕೊಂಡಿದ್ದೀವಿ. ಮೋರ್ ದೆನ್ 200 ಕಂಪನೀಸ್ ಇಲ್ಲಿ ಬಂದಿರೋದ್ರಿಂದ ಯಾವೆಲ್ಲ ಸೆಕ್ಟರ್ಗಳಿಗೆ ಇಲ್ಲಿ ಬಂದಿದೆ, ಜೊತೆಗೆ ವಿದ್ಯಾರ್ಥಿಗಳು ಇದರಿಂದ ಹೇಗೆ ಪ್ರಯೋಜನ ಪಡ್ಕೊಳ್ಬೋದು? ಈಗ ಕಾಮರ್ಸ್ ಒಂದು ಬೇರೆ ಇದೆ, ಮ್ಯಾನೇಜ್ಮೆಂಟ್ ಇದೆ, ಕಂಪ್ಯೂಟರ್ ಸೈನ್ಸ್ ಇದೆ, IT ಇದೆ, BT ಇದೆ, HR ಇದೆ, ಮಾರ್ಕೆಟಿಂಗ್ ಇದೆ. ಈ ಥರ ಬೇರೆ ಬೇರೆ ಸೆಕ್ಟರ್ಗಳಿಗೆ ಜಾಬ್ ಆಪರ್ಚುನಿಟೀಸು ಇದೆ. ಸೊ ನಮ್ಮ ನಿರೀಕ್ಷೆ ಕನಿಷ್ಠ ಒಂದು 2,000 ವಿದ್ಯಾರ್ಥಿಗಳಾದರೂ ಕೂಡ ಈ ಮೆಗಾ ಜಾಬ್ ಫೇರ್ನಲ್ಲಿ ಫೈನಲ್ ಸೆಲೆಕ್ಷನ್ ಲಿಸ್ಟ್ನಲ್ಲಿ ಬರ್ಬೋದು ಅನ್ನುವಂಥ ನಿರೀಕ್ಷೆ ಇದೆ. ಸೊ ಇವತ್ತು ಸಂಜೆ ನಮಗೆ ಎಲ್ಲ ಒಂದು ಪಟ್ಟಿ ಗೊತ್ತಾಗುತ್ತೆ ಎಷ್ಟು ಜನ ಫೈನಲ್ ಸೆಲೆಕ್ಷನ್ ಆಗಿದ್ದಾರೆ ಅಂತ. ಸೊ ವಿಶ್ವವಿದ್ಯಾಲಯದ ವತಿಯಿಂದಲೇ ಅವ್ರಿಗೆಲ್ಲ ಆಫರ್ ಲೆಟ್ರನ್ನು ಕೊಟ್ಟು ಅವರನ್ನು ಮತ್ತೆ ಫಾಲೋ ಅಪ್ ಮಾಡಿ ಅವರ 2nd and 3rd ಎಂಪ್ಲಾಯ್ಮೆಂಟ್ವರೆಗೂ ಕೂಡ ವಿಶ್ವವಿದ್ಯಾಲಯ ಅದನ್ನ ಮಾನಿಟರ್ ಮಾಡಬೇಕು ಅನ್ನುವಂಥ ಉದ್ದೇಶ ಪ್ಲೇಸ್ಮೆಂಟ್ ಸೆಂಟ್ರಿಗಿದೆ.
ಸೊ ಹಾಗಾಗಿ ವಿದ್ಯಾರ್ಥಿಗಳನ್ನು ಇನ್ನೂ ಹೆಚ್ಚು ಮುಂದಿನ ದಿನಗಳಲ್ಲಿ ಎಂಗೇಜ್ ಮಾಡ್ತೀವಿ ಈ ಪ್ರೋಸೆಸ್ಸಲ್ಲಿ. ಓಕೆ ಸರ್, ಆ್ಯಂಡ್ ಪ್ರೆಸೆಂಟ್ಲಿ ನೋಡ್ತಾ ಹೋಗೋದಾದರೆ ಕ್ವಾಲಿಟಿ ಎಜುಕೇಷನ್ ಎಲ್ಲಿ ಸಿಗುತ್ತೆ ಅಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ, ಅಡ್ಮಿಷನ್ಗಳ ಪರ್ಪಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ವಿದ್ಯಾರ್ಥಿಗಳಿಗೆ ಅಂದರೆ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ನೀವು ಏನು ಸಲಹೆ ಕೊಡ್ತೀರಾ ಸರ್? ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ನೀವು ಬೇರೆ ಪ್ರೈವೇಟ್ ಯೂನಿವರ್ಸಿಟೀಸ್ಗಳಿಗೆ, ಇನ್ಸ್ಟಿಟ್ಯೂಷನ್ಸ್ಗಳು ಕಂಪೇರ್ ಮಾಡಿದ್ರೆ ನಾವು ಅತ್ಯಂತ ಕಡಿಮೆ ಫೀಸ್ ಸ್ಟ್ರಕ್ಚರ್ನಲ್ಲಿ ಗುಣಾತ್ಮಕವಾದ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಯೂನಿವರ್ಸಿಟಿನಲ್ಲಿ ಇದೆ. ಅಫ್ಕೋರ್ಸ್ ಅಫಿಲಿಯೇಟೆಡ್ ಕಾಲೇಜು, ಅಟಾನಮಸ್ ಕಾಲೇಜುಗಳಲ್ಲೂ ಕೂಡ ವ್ಯವಸ್ಥೆ ಇದೆ. ಇಲ್ಲಿ ಕೇವಲ ಪದವಿಗಳನ್ನು ಕೊಡೋದಿಲ್ಲ, ವಿದ್ಯಾರ್ಥಿಗಳ ಸರ್ವತೋಮುಖ ವ್ಯಕ್ತಿತ್ವ ಬೆಳವಣಿಗೆಗೆ ಪೂರಕವಾಗಿರುವಂಥ ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದೀವಿ. ಎಂಪ್ಲಾಯಬಿಲಿಟಿ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಮಾಡೋಕ್ಕೆ ಪ್ರೋಗ್ರಾಮ್ಸ್ಗಳನ್ನ ಆರ್ಗನೈಸ್ ಮಾಡ್ತೀವಿ. ಮಾತ್ರ ಅಲ್ಲ, ಸ್ಪೋರ್ಟ್ಸು, ಕಲ್ಚರಲ್ ಪ್ರೋಗ್ರಾಮ್ಸು, NCC, NSS, ರೆಡ್ ಕ್ರಾಸು, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಕಲ್ಚರಲ್ ಆಕ್ಟಿವಿಟೀಸ್ನಲ್ಲಿ ಸ್ಟೂಡೆಂಟ್ಸನ್ನು ಚೆನ್ನಾಗಿ ಎಂಗೇಜ್ ಮಾಡ್ತೀವಿ. ಇಂಟೆಲೆಕ್ಚುಯಲ್ ಡಿಬೇಟ್ ಮಾಡ್ತೀವಿ. ಕಾನ್ಫರೆನ್ಸು, ಸೆಮಿನಾರ್ಸು, ಸಿಂಪೋಸಿಯಮ್, ವರ್ಕ್ಶಾಪ್, ಟ್ರೈನಿಂಗ್ ಪ್ರೋಗ್ರಾಮು ನಿರಂತರವಾಗಿ ವಿಶ್ವವಿದ್ಯಾಲಯದಲ್ಲಿ ನಡೀತಾನೆ ಇರುತ್ತೆ. ಸೊ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳ ಜೊತೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೀವಿ. ರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳ ಜೊತೆ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳ ಸಂಯೋಜನೆ ನಡೆದಿದೆ ನಮ್ಮದು. ಸೊ ಹಾಗಾಗಿ ಒಟ್ಟು ಒಂದು ವಿಶ್ವವಿದ್ಯಾಲಯದಲ್ಲಿ ಅತ್ಯಂತ ಗುಣಾತ್ಮಕವಾದ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ವಿಶ್ವವಿದ್ಯಾಲಯ ಆಯೋಜಿಸಿದೆ. ಹಾಗಾಗಿ ಸೊ ಯಾರು ಅವರ ಜೀವನವನ್ನು ರೂಪಿಸ್ಕೊಳ್ಬೇಕೋ, ಒಂದು ಚಾಲೆಂಜಿಂಗ್ ರೆಸ್ಪಾನ್ಸಿಬಿಲಿಟೀಸನ್ನು ಪಡ್ಕೊಂಡು ಈ ನೇಷನ್ ಬಿಲ್ಡಿಂಗಿಗೆ ತಮ್ಮನ್ನು ತಾವು ತಯಾರು ಮಾಡ್ಕೊಳ್ಬೇಕು, ಅಥವಾ ನಮ್ಮ ಜೀವನವನ್ನು ಒಂದು ಲೀಡರ್ಶಿಪ್ ರೋಲಿಗೆ ತಗೊಂಡೋಗಿ ಒಂದು ಒಳ್ಳೆ ಪೊಸಿಷನ್ಗೆ ಹೋಗಿ ಅವರು ಉತ್ತಮ ಮಾಡ್ಕೊಳ್ಬೇಕು ಅನ್ನೋವಂಥ ಬಯಸುವಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಬೇರೆ ಬೇರೆ UG ಅಡ್ಮಿಷನ್ಸ್ ನಡೀತಾ ಇದೆ. ನೆಕ್ಸ್ಟು PG ಅಡ್ಮಿಷನ್ಸ್ ಬರುತ್ತೆ, ಡಿಪ್ಲೊಮಾ ಪ್ರೋಗ್ರಾಮ್ಸ್ಗಳಿದೆ, ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ಗಳಿದೆ. ತಾವೆಲ್ಲರೂ ಪ್ರವೇಶತೆ ಪಡ್ಕೊಳ್ಳೋದು. ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿನಲ್ಲಿನ 232 ಸಂಯೋಜಿತ ಕಾಲೇಜುಗಳಲ್ಲೂ ಕೂಡ ವೈವಿಧ್ಯಮಯವಾದ ಗುಣಾತ್ಮಕವಾದ ಶಿಕ್ಷಣ ಕೊಡುವಂಥ ಅನೇಕ ಕೋರ್ಸ್ಗಳಿದೆ. ಸೊ ತಾವೆಲ್ಲರೂ ಕೂಡ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಾತಿಯನ್ನು ಪಡ್ಕೊಳ್ಳೋದ್ರ ಮೂಲಕ ಸೊ ನೀವು ಈ 21st ಸೆಂಚುರಿ ಜಾಬ್ ಮಾರ್ಕೆಟ್ಗೆ ಪ್ರಿಪೇರ್ ಮಾಡ್ಕೊಳ್ಬೋದು ಅನ್ನೋದು ನನ್ನ ಆಶೆ. ಆ್ಯಕ್ಚುಲಿ ಇವತ್ತು ನಡೀತಾ ಇರುವಂಥ ಜಾಬ್ ಫೇರ್ ಅಂತ ಹೇಳಿದ್ರೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ? ಅಂದರೆ ಆಫರ್ ಲೆಟರ್ ಇನ್ಸ್ಟೆಂಟ್ ಆಗಿ ಕೊಡುವಂಥದ್ದು ಇರುತ್ತಾ, ಅಥವಾ ಇದಕ್ಕೆ ಏನಾದರೂ ಪ್ರೊಸೆಸ್ ಇರುತ್ತಾ, ಹೇಗೆ? ಪ್ರತಿಯೊಂದು ಕಂಪ್ನಿದು ರೆಕ್ರೂಟ್ಮೆಂಟ್ ಪ್ರೋಸೆಸ್ ಡಿಫ್ರೆಂಟ್ ಇರುತ್ತೆ. ಕೆಲವರು 1 ಇಂಟರ್ವ್ಯೂನಲ್ಲೇ ಫೈನಲ್ ಆಫರ್ ಲೆಟ್ರು ರೆಡಿ ಮಾಡ್ತಾರೆ. ಇನ್ನು ಕೆಲವರು ಇಲ್ಲಿ ಸ್ಕ್ರೀನಿಂಗ್ ಮಾಡಿ ಗ್ರೂಪ್ ಡಿಸ್ಕಸ್ಸನ್ನು, ಫೈನಲ್ ಇಂಟರ್ವ್ಯೂವನ್ನು ಕಂಪ್ನಿ ಲೆವೆಲಲ್ಲಿ ಮಾಡ್ತಾರೆ. ಇನ್ನೂ ಕೆಲವರು ಜಸ್ಟ್ ಇಲ್ಲೇ ರಿಟರ್ನ್ ಟೆಸ್ಟನ್ನು ಮಾಡಿ, ಇಲ್ಲೇ ಗ್ರೂಪ್ ಡಿಸ್ಕಷನನ್ನು ಮಾಡಿ ಫೈನಲ್ ಲಿಸ್ಟನ್ನು ರೆಡಿ ಮಾಡಿಕೊಂಡು ಅವರ ಹೈಯರ್ ಅಥಾರಿಟಿ ಜೊತೆ ಅಪ್ರೂವಲ್ ಆದಮೇಲೆ ಫೈನಲ್ ಆಫರ್ ಲೆಟರ್ ಕೊಡ್ತಾರೆ. ಸೊ ಆ ಥರ ಒಂದೊಂದು ಕಂಪ್ನಿಯ ರೆಕ್ರೂಟ್ಮೆಂಟ್ ಪಾಲಿಸಿ ಡಿಫ್ರೆಂಟ್ ಇರುತ್ತೆ. ಆ ಕಂಪ್ನಿ ರೆಕ್ರೂಟ್ಮೆಂಟ್ ಪಾಲಿಸಿಗಳ ಪ್ರಕಾರನೇ ಈ ಪ್ರಕ್ರಿಯೆ ನಡೆಯುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ವಾ, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿನ VC ಅವರ ಮಾತು ಇದಾಗಿತ್ತು. ಸೊ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಬೇಕಾಗಿರುವಂತಹ ಎಲ್ಲ ಫೆಸಿಲಿಟೀಸ್ ಬಹಳ ವೆರಿ ಇಂಪಾರ್ಟೆಂಟ್ಲಿ ಹೇಳ್ತಾ ಹೋಗೋದಾದರೆ ಇವತ್ತಿನ ಜಾಬ್ ಫೇರ್ ಯಾಕೆ ಇಂಪಾರ್ಟೆಂಟ್, ಜೊತೆಗೆ ಸೆಕ್ಟರ್ ಹಾಗೆ ಕಂಪನಿಗಳ ಬಗ್ಗೆಯೂ ಕೂಡ, ಜೊತೆಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ರೀತಿಯಾಗಿರುತ್ತೆ ಅಂತ ಸರ್ ತಿಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹೆಸರು ರೀತು ಅಂತ. ನಾವು ಬಂದಿರೋದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಿಂದ. ನಾವು ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಲುಕ್ ಫಾರ್ ಗ್ರೂಮಿಂಗ್ ಆ್ಯಂಡ್ ಆಲ್. ಸೊ ಬೇಸ್ಡ್ ಆನ್ ದ್ಯಾಟ್ ಅದ್ರ ಮೇಲೆ ನಾವು ತೊಗೊಳ್ತಾ ಇದ್ದೀವಿ. ಕಮ್ಯುನಿಕೇಷನ್ ಸ್ಕಿಲ್ಸು, ಗ್ರೂಮಿಂಗು, ಅವ್ರು ಹೆಂಗೆ ಬಂದಿದ್ದಾರೆ, ಅವ್ರು ಮಾತಾಡೋದು, ಆ್ಯಟಿಟ್ಯೂಡು, ಅದ್ರ ಮೇಲೆ ನಾವು ಅದ್ರ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಐ ಗೆಸ್ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ನಮ್ಗೆ ಸಿಗ್ತಾ ಇಲ್ಲ. ಸೊ ದಟ್ಸ್ ವೈ ನಾವು HR ಅಲ್ಲಿ ಅಕೌಂಟ್ಸು, ಸೇಲ್ಸ್ ಪರ್ಸನ್ಸು, ಎಲ್ಸ್ IT, ಡೇಟಾ ಅನಾಲಿಸ್ಟಿಗೆ ನೋಡ್ತಾ ಇದ್ದೀವಿ. Hi, I'm from Itnas and I'm hiring for my client Israel, and we are hiring for data farming, and whoever are interested, so we are hiring for the same. So what's the selection process? The process is nothing, it's very simple. The student who are interested, who have done their projects, and it's all about the learning and how they are going to process their graduations, post graduation there. So ಓಕೆ, ನಾನು ಬೇಸಿಕಲಿ I2 ಸಾಫ್ಟ್ ಟೆಕ್ನಾಲಜೀಸಿಂದ ಬಂದಿದ್ದೀನಿ ಆ್ಯಸ್ ಅನ್ HR. ಪ್ರೆಸೆಂಟ್ಲಿ ನಮಗೆ ಪೈಥಾನ್ ಡೆವಲಪರ್, ಜಾವಾ ಡೆವಲಪರ್ ರಿಕ್ವೈರ್ಮೆಂಟ್ಸ್ ಇದೆ. ಆ್ಯಂಡ್ ನೋಡ್ತಿದ್ರೆ ನೀವೇ ಕ್ರೌಡ್ ನೋಡ್ತಿರ್ಬೋದು ಹೇಗಿದೆ ಅಂತ. ದೇರ್ ಆರ್ ಮೆನಿ ಪೀಪಲ್ಸ್ ಹೂ ಆರ್ ಅನ್ಎಂಪ್ಲಾಯ್ಡ್ ಸ್ಟಿಲ್. ಓಕೆ, ನಾವೇನು ಮಾಡ್ತಿದ್ದೀರ ಅಂದರೆ ವಿ ಆರ್ ಗಿವಿಂಗ್ ಅ ಫ್ಯೂಚರ್ ಫಾರ್ ದೆಮ್. ಓಕೆ, ಇಟ್ ಈಸ್ ಅ ಬೇಸಿಕಲಿ ಕನ್ಸಲ್ಟಿಂಗ್
an IT company, and which basically grows with the future trends. Based ಈಗ ನಾವು ಪೈಥಾನ್ ಆಗಿರೋದ್ರಿಂದ related to the Python, as many are freshers here, we expect some little basic things regarding Python. I'm working currently in Wings Business Consulting, and we are basically into recruitment process, HR services, and printing, branding, like full A to Z. All the services are given in Wings Business Consulting, and the recruitment process is first I'll take a basic round of interview here, and from our main office they take another round of interview over there, and they select based on their performance of the candidates. Hi, I'm Jagan here. I'm from Mandavi Motor. So we are looking for a sales and service profile. I think today we got huge crowd, but we got about 30 plus profiles we got. In that maybe around 5 to 6 being shortlisted. We are expecting more profiles from them. Anyway, thank you from the Bangalore University for this. ನಾನು ತೊಗೊಂಡಿರುವಂಥ ಕೋರ್ಸ್ ಬೇಸ್ಡ್ ಮೇಲೆ ಹೇಳಬೇಕಂದ್ರೆ ಇವಾಗ ಒಂದು ಜಾಬ್ ಫೇರ್ ಅಂತ ಹೇಳಿದ್ರೆ ಇವಾಗ ನಾವು ಎಷ್ಟೊಂದು ಕಂಪ್ನಿಗಳು ಬರುತ್ತೆ, 150+ ಕಂಪ್ನಿಗಳು ಬಂದಿದ್ದಾವೆ. ಪ್ಲಸ್ ಆದರೆ ನಾವು ನಮಗೆ ಯಾವ ಥರ ಜಾಬ್ ಸ್ಯೂಟೇಬಲ್ ಆಗುತ್ತೆ ಅನ್ನೋದನ್ನ, ಯಾವ ಕಂಪ್ನಿಗಳು ನಮಗೆ ಸ್ಯೂಟೇಬಲ್ ಆಗುತ್ತೆ ಅಂತ ನಾವು ಒಂದು ಸ್ವಲ್ಪ ಶಾರ್ಟ್ ಲಿಸ್ಟ್ ಮಾಡಿದ್ವಿ. ಸೊ ಬೇಸಿಕ್ಲಿ ಹೇಳಬೇಕಂದ್ರೆ ಎಲ್ಲ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗೆ, ಡಿಫ್ರೆಂಟ್ ಕೋರ್ಸ್ಗೆ ಇಲ್ಲಿ ತುಂಬ ಅಪರ್ಚುನಿಟೀಸ್ ಇದೆ. ಸೊ ಚೆನ್ನಾಗಿದೆ ಮ್ಯಾಮ್. ಆ್ಯಕ್ಚುಲಿ ತುಂಬ ಖುಷಿ ಇದೆ. ಎಷ್ಟೊಂದು ಕಾಲೇಜಸ್ ಆದರೆ ಈವನ್ ಏನಂದರೆ ಡಿಗ್ರಿ ಮುಗಿದ್ಮೇಲೆ ಆದ್ರೂ ಯಾರು ಈ ಥರ ಆಪರ್ಚುನಿಟೀಸ್ ತಂದ್ಕೊಡಲ್ಲ. ಬಟ್ ನಮ್ಗೆ ಇನ್ನೂ ಫೈನಲ್ ಇಯರ್ ಸ್ಟೂಡೆಂಟ್ ನಾನು ಆ್ಯಕ್ಚುಲಿ. ಬಟ್ ಆಲ್ರೆಡಿ ಇಂಟರ್ವ್ಯೂಸ್ ಅಟ್ಲೀಸ್ಟ್ ಒಂದು ಕಾನ್ಫಿಡೆಂಟ್ ಆದರೂ ಕೊಟ್ಟಿದೆ. ನಾನು ಇಲ್ಲಿ ಸೆಲೆಕ್ಟ್ ಆಗಲಿಲ್ಲ ಅಂದರೂ ಆ್ಯಕ್ಚುಲಿ ಹೋಪ್ಸ್ ಕೊಟ್ಟಿದ್ದಾರೆ ಸೆಲೆಕ್ಟ್ ಆಗೋ ಥರ. ಬಟ್ ಆಗಿಲ್ಲ ಅಂದರೆ ನನಗೊಂದು ಕಾನ್ಫಿಡೆಂಟ್ ಇದೆ ಈಚೆ ಹೋಗಿ ನಾನು ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ. ಸೊ ಆ್ಯಕ್ಚುಲಿ ನಾನು ಅದೇ ಈ ಕಾಲೇಜಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. Today, in collaboration with 5 major recruiters, we have organized this mega job fair for all the youths, for giving them lot of job opportunities. Along with Dr. Manmohan Singh, Bangalore City University, we have with us EduFactory, Athenas, SSB Solution, Quest and Magic Bus. In collaboration with these 5 associate partners, this particular mega job fair is organized, in which more than 185 companies have already registered, and more than 2,500 students have registered, and we are expecting more footfalls, around 3,000 to 4,000 in this mega job fair. ಎಲ್ಲರೂ ಕೂಡ ಇವಾಗ ಸ್ಕಿಲ್ ಬೇಸ್ಡ್ ಎಜುಕೇಷನ್ಗೆ ಜಾಸ್ತಿ ಒಂದು ಒತ್ತನ್ನು ಕೊಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಏನಿದೆ, ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟ್ ಸೆಲ್ಲಿಂದ ನಾವು ಕಂಟಿನ್ಯೂಸ್ ಆಗಿ ನಾವು ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನ ಹಮ್ಮಿಕೊಂಡು ವಿವಿಧ ಕಾರ್ಪೊರೇಟ್ ಸಂಸ್ಥೆಗಳೊಂದಿಗೆ ನಾವು MOUsಗಳನ್ನ ಮಾಡಿಕೊಂಡು ಇವತ್ತಿನ ದಿನ ಇದು 2ನೇ ವರ್ಷ ನಾವು ಇದೊಂದು ಮೆಗಾ ಜಾಬ್ ಫೇರ್ನ ಮಾಡ್ತಾ ಇರ್ತಕ್ಕಂಥದ್ದು. ಆಲ್ಮೋಸ್ಟ್ ನಾವು ಈ ಒಂದು ಮೆಗಾ ಜಾಬ್ ಫೇರಲ್ಲಿ ಸುಮಾರು ಒಂದು 3,000 ಜನ ಫುಟ್ಫಾಲ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಬರೀ 150 ಕಂಪ್ನೀಸ್ಗಳು ಟರ್ನ್ ಅಪ್ ಆಗಿತ್ತು. ಈ ಸಲ ನಮಗೆ 300ಕ್ಕೂ ಅಧಿಕ ಕಂಪ್ನೀಸ್ಗಳು ಟರ್ನ್ ಅಪ್ ಆಗಿದ್ದಾವೆ. ನಾವೇನು ಅಕಾಡೆಮಿಯ ಮತ್ತು ಇಂಡಸ್ಟ್ರಿ ನಡುವೆ ಇರ್ತಕ್ಕಂಥ ಒಂದು ಸ್ಕಿಲ್ ಗ್ಯಾಪ್ನ ನಾವು ಏನು ಸರಿ ಮಾಡಲಿಕ್ಕೆ ಅಂಥೇಳಿ ನಾವು ಎಷ್ಟೊಂದು ಒಂದು ಹೋಲ್ ಅಕಾಡೆಮಿಕ್ ಇಯರ್ಗೆ ನಾವು ಕಾರ್ಯಕ್ರಮಗಳನ್ನು ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಪ್ಲೇಸ್ಮೆಂಟ್ ವಿಭಾಗದಿಂದ ನಾವು ಹಮ್ಮಿಕೊಂಡಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ನಾನು ಐ ಆಮ್ ವೆರಿ ಮಚ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಡಾಕ್ಟರ್ MSBCU.
ನೋಡಿದ್ರಲ್ವ ವೀಕ್ಷಕರೇ, ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಆರ್ಗನೈಸ್ ಮಾಡಿರುವಂಥ ಈ ಮೆಗಾ ಜಾಬ್ ಫೇರ್ 2026 ಬಹಳ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಈ ಒಂದು ಯೂನಿವರ್ಸಿಟಿ ಒಳ್ಳೆ ರೀತಿಯಾದಂತಹ ಒಂದು ಆಪರ್ಚುನಿಟಿನ ಮಾಡಿಕೊಟ್ಟಿದೆ. ಸೊ ಅವಕಾಶಗಳು ಯಾವಾಗ ಯಾವ ಸಂದರ್ಭದಲ್ಲಿ ಬಂದರೂ ಕೂಡ ಅದನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿದ್ರೆ ನಿಜಕ್ಕೂ ಕೂಡ ವಿದ್ಯಾರ್ಥಿಗಳು ಒಂದಲ್ಲ ಒಂದು ದಿನ ಸಾಧನೆಯನ್ನ ಮಾಡೇ ಮಾಡ್ತಾರೆ. ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅಥವಾ ಸೆಲೆಕ್ಟ್ ಆಗ್ತಾರೋ ಬಿಡ್ತಾರೋ ಅದು ಮ್ಯಾಟರ್ ಆಗೋದಿಲ್ಲ. ಇಲ್ಲಿ ಆಗಿರುವಂತಹ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಮುಂದೊಂದು ದಿನ ಅವರಿಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಬ್ಯಾಂಗ್ಳೂರ್ ಸಿಟಿ ಯೂನಿವರ್ಸಿಟಿ ಒಂದೊಳ್ಳೆ ಪ್ಲಾನ್ ಅನ್ನ ಮಾಡಿದೆ. ಇದೇ ರೀತಿಯಾಗಿ ಮುಂದಿನ ಬಾರಿಯೂ ಕೂಡ ಮತ್ತಷ್ಟು ಕಂಪನಿಗಳು ಇಲ್ಲಿಗೆ ಬರ್ರಿ, ಮತ್ತಷ್ಟು ವಿದ್ಯಾರ್ಥಿಗಳು ಒಳ್ಳೆಯ ಎಂಪ್ಲಾಯ್ಮೆಂಟ್ ಅನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.